ಜಾಣನಿಗೆ ಮಾತಿನ ಪೆಟ್ಟು ಕೋಣನಿಗೆ ದೊಣ್ಣೆ ಪೆಟ್ಟು ಅನ್ನೋ ರೀತಿಯಲ್ಲಿ ಬಂದ್ರಲ್ಲ ಬಗ್ಗದ್ರಲ್ಲ ಆಯ್ತು ಸ್ವಲ್ಪ ದಿನ ಸಮಾಧಾನವಾಗಿರಿ ಅಂತ ರೆಸ್ಟ್ ಕೊಡ್ತು. ಕದನ ವಿರಾಮ ಅಂದ್ರೆ ಗಮನದಲ್ಲಿ ಇಟ್ಕೊಳ್ಳಿ, ಯುದ್ಧ ನಿಂತಿಲ್ಲ, ಕದನಕ್ಕೆ ವಿರಾಮ ಅಂದ್ರೆ ಪಾಸ್ ಬಟನ್ ಅನ್ನ ಒತ್ತಿದ್ದಾರೆ. ಅದು ಯಾವಾಗ ಬೇಕಾದ್ರೂ ಪಾಸ್ ಬಟನ್ ತೆಗಿಬಹುದು, ಯುದ್ಧ ಆರಂಭ ಆಗ್ಬೋದು. ಎಲ್ಲಿ ತನಕ ಅಂದ್ರೆ ಇವತ್ತು ಮಧ್ಯಾಹ್ನ 12 ಗಂಟೆ ತನಕ DGMOಗಳ ಮೀಟಿಂಗ್ ಇದೆ. ಈ DGMO ಮೀಟಿಂಗ್ ನಲ್ಲಿ ಏನೇನು ಆಗತ್ತೆ, ನಾವೇನಾದ್ರೂ ಕೆಲವೊಂದು ಕಂಡೀಷನ್ಗಳನ್ನ ಹಾಕ್ತೀವಾ, ಕದನ ವಿರಾಮವನ್ನು ಅವ್ರು ಕೇಳಿದ ತಕ್ಷಣ ನಮಗೆ ಕೊಡುವಂತಹ ಅಗತ್ಯ ಏನಿತ್ತು ಅಂತ ದೇಶಾದ್ಯಂತ ಆಕ್ರೋಶಕ್ಕೆ ಕಾರಣವಾಯಿತು, ಚರ್ಚೆಗಳಾಯಿತು. ಅಫ್ಕೋರ್ಸ್ ಒಪ್ಕೊಳ್ಳೋಣ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಈ ಸಲ ಮಾತ್ರ ಪಾಕಿಗೆ ಬುದ್ಧಿ ಕಲಿಸಲೇಬೇಕು, ಮೋದಿ ಕಲಿಸ್ತಾರೆ ಅನ್ನುವಂತಹ ಆ ಜೋಶ್ನಲ್ಲಿ ನಾವೆಲ್ಲರೂ ಇದ್ವಿ. ಆದರೆ ಕೆಲವೊಂದು ರಾಜತಾಂತ್ರಿಕವಾದಂತಹ ಅಂಶಗಳು ಬಹಳ ಸೀಕ್ರೆಟ್ ಅನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಆ ಬೆನ್ನಲ್ಲೇ ಕದನ ವಿರಾಮಕ್ಕೆ ನಾವೂ ಕೂಡ ಒಪ್ಕೊಳ್ಳೇಬೇಕಾದ ಅನಿವಾರ್ಯತೆ ಬಂತು. ಆ ಅನಿವಾರ್ಯತೆ ಏನು ಮತ್ತು ಈಗ 12 ಗಂಟೆ ಮೀಟಿಂಗ್ನಲ್ಲಿ ಏನೆಲ್ಲ ಚರ್ಚೆಗಳಾಗಬಹುದು, ಇದಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾಗಿ ಚರ್ಚೆಯನ್ನ ಮಾಡ್ತಾ ಹೋಗೋಣ. ಆಪರೇಷನ್ ಸಿಂಧೂರ ನೋಡಿ, ಜಸ್ಟ್ ಪಾಸ್ ಕೊಟ್ಟಿದ್ದಾರೆ, ನಿಂತಿಲ್ಲ. ಮುಟ್ಟಿದ್ರೆ ತಟ್ತೀವಿ ಅನ್ನುವಂತಹ ಮೆಸೇಜ್ ಅನ್ನ ಇವತ್ತು 12 ಗಂಟೆ ಕೊಡ್ತಾರಾ? ಕೆಲವೊಂದು ಕಂಡೀಷನ್ಗಳು ಅಂದ್ರೆ ನಮ್ಮ ದೇಶದ ಕಡೆಯಿಂದ ಯಾವೆಲ್ಲ ಕಂಡೀಷನ್ಗಳನ್ನ ಹಾಕಬಹುದು, ಅವರು ಅನಿವಾರ್ಯತೆಯಿಂದ ಅವೆಲ್ಲವಕ್ಕೂ ಒಪ್ಕೊಳ್ಳೇಬೇಕಾಗತ್ತಾ? ಇವೆಲ್ಲದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗೋಣ. ಆ್ಯಂಡ್ ಮೋರ್ ಇಂಪಾರ್ಟೆಂಟ್, S-400 ಬಗ್ಗೆ ಹಾಡು ಹೊಗಳ್ತಾ ಇದ್ವಿ. ಈಗ ನಮ್ಮ ದೇಶದಲ್ಲೇ ನಿರ್ಮಾಣವಾಗ್ತಾ ಇರುವ ಬ್ರಹ್ಮೋಸ್ ಬಗ್ಗೆಯೂ ಕೂಡ ಚರ್ಚೆಯನ್ನ ಮಾಡಲೇಬೇಕು. ನಮ್ಮ ಜೊತೆ ಗೆಸ್ಟ್ಗಳು ಕೂಡ ಇದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತೀನಿ. ಅದಕ್ಕಿಂತ ಮುಂಚೆ ಇದೇ ಹೊತ್ತಿನ ವಿಶೇಷ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಹೋಗೋಣ. ಯುದ್ಧ ಮುಂದುವರಿಯತ್ತಾ? ನಾನು ವಿದ್ಯಾ ಮಲ್ನಾಡ್. ಓಕೆ, ಸಿಂಧೂರ ಯುದ್ಧ ನಿಲ್ಲುತ್ತಾ? ಪ್ರಶ್ನೆ ಸಹಜವಾಗಿ ಇಡೀ ದೇಶದಲ್ಲಿ ಕಾಡ್ತಾ ಇದೆ ಮತ್ತು ನಾವು ಉತ್ತರಕ್ಕೋಸ್ಕರವೂ ಕೂಡ ಕಾಯ್ತಾ ಇದ್ವಿ. ನೋಡಿ, ನಿನ್ನೆ ಪಾಕಿಸ್ತಾನದಿಂದಲೂ ಕೂಡ ಒಂದು ಪ್ರೆಸ್ ಬ್ರೀಫಿಂಗ್ ಆಗುತ್ತೆ, ಅವರ ಆರ್ಮಿ ಕಡೆಯಿಂದ ನಮ್ಮಲ್ಲೂ ಒಂದು ಪ್ರೆಸ್ ಬ್ರೀಫಿಂಗ್ ಆಗುತ್ತೆ. ಬಹಳ ಗಮನದಲ್ಲಿಟ್ಟು ನೋಡಿ, ಸೂಕ್ಷ್ಮವಾಗಿ ನೋಡಿ, ನಮ್ದು ಎಷ್ಟೊಂದು ಡಿಗ್ನಿಫೈಡ್ ಆಗಿ, ಡೀಸೆಂಟ್ ಆಗಿ ಮತ್ತು ಡೀಟೇಲ್ಡ್ ಆಗಿತ್ತು ಅಂತ. ಅವ್ರುಗಳು ಒಂದು ರೀತಿ ಪೊರ್ಕಿಗಳ ರೀತಿಯಲ್ಲಿ ಆ ಬಾಡಿ ಲ್ಯಾಂಗ್ವೇಜ್ ಅನ್ನೆಲ್ಲ ಮಾಡಿಕೊಂಡು ಆ ಪ್ರೆಸ್ ಬ್ರೀಫಿಂಗ್ ಅನ್ನ ಗಮನಿಸ್ತಾ ಇದ್ರಿ. ಇದೇ ನಮ್ಮ ದೇಶಕ್ಕೂ ಅವರ ದೇಶಕ್ಕೂ, ನಮ್ಮ ದೇಶದ ಆರ್ಮಿಗೂ ಅವರ ದೇಶದ ಆರ್ಮಿಗೂ ಇರುವಂತಹ ವ್ಯತ್ಯಾಸ. ಇದ್ರ ಬಗ್ಗೆಯೂ ಕೂಡ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಸೊ ಈಗ ಬಹಳ ಕುತೂಹಲ ಇರುವಂಥದ್ದು ಇವತ್ತಿನ 12 ಗಂಟೆ ಮೀಟಿಂಗ್ನಲ್ಲಿ ಏನಾಗುತ್ತೆ ಅಂತ. ಏನಾಗುತ್ತೆ? ಆಪರೇಷನ್ ಸಿಂಧೂರದ ಬಗ್ಗೆ ಇವತ್ತು ಬಿಗ್ ಡೆವಲಪ್ಮೆಂಟ್ ನಿರೀಕ್ಷೆಯಲ್ಲಿದೆ ಇಡೀ ದೇಶ. ಇಲ್ಲಾಂದ್ರೆ ಸಮರ ಶುರು, ಕೊಡ್ತಾ ಇರ್ತೀವಿ, ತಗೊಳ್ತಾ ಇರ್ಬೇಕಷ್ಟೇ ನೀವು. ಮಧ್ಯಾಹ್ನ 12 ಗಂಟೆಗೆ ಹೈ ವೋಲ್ಟೇಜ್ ಮೀಟಿಂಗ್ ಇದೆ. ಎರಡೂ ದೇಶದ DGMOಗಳು ಮೀಟಿಂಗ್ ನಲ್ಲಿ ಭಾಗಿಯಾಗ್ತಾರೆ. ಸೇನಾ ಕಾರ್ಯಾಚರಣೆಗಳ ಮಹಾನಿರ್ದೇಶಕರ ಸಭೆ ಇದು, ಅದೇ DGMO. ಉಭಯ ದೇಶಗಳ DGMOಗಳ ಹೈ ವೋಲ್ಟೇಜ್ ಸಭೆ 12 ಗಂಟೆಗೆ ಇದೆ. ಬಹಳ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. POK ಬಿಡಿ, ಪಾಕ್ಗೆ ಈ ರೀತಿ ಪಟ್ಟನ್ನ ಭಾರತ ಹಿಡಿಬಹುದಾ? POKನ ಬಿಟ್ಬಿಡಿ, ಪಾಕ್ ಆಕ್ಯುಪೈಡ್ ಕಾಶ್ಮೀರ ಏನಿದೆ ಬಿಟ್ಟಾಕೆ ಕೊಟ್ಟಿ ಈ ಕಡೆ ಕಳಿಸಿ ಅಂತ. ಕದನ ವಿರಾಮ ಷರತ್ತಿನ ಬಳಿಕ ಮಹತ್ವದ ಮೀಟಿಂಗ್. ಆಕ್ರಮಿತ ಕಾಶ್ಮೀರ ಹಸ್ತಾಂತರವನ್ನ ಭಾರತ ಕೇಳಬಹುದು, ಅದೇ POKನ ಕೇಳಬಹುದು. ಅದರ ಜೊತೆಗೆ ಸಂಪೂರ್ಣ ಉಗ್ರ ನಿಗ್ರಹ ಆಗಲೇಬೇಕು ಅಂತ ಭಾರತ ಕಂಡೀಷನ್ ಅನ್ನ ಹಾಕಬಹುದು. ಪಾಕಿಸ್ತಾನಕ್ಕೆ ಹಲವು ಕಂಡೀಷನ್ಗಳನ್ನ ಭಾರತ ವಿಧಿಸುತ್ತಾ, ಅದು ಹೇಗೆ ತಡ್ಕೊಳ್ಳುತ್ತೆ ಇದೆಲ್ಲವನ್ನ? ಷರತ್ತುಗಳಿಗೆ ಒಪ್ಪಲಿಲ್ಲ ಅಂದ್ರೆ ಮತ್ತೆ ಮರ್ಮಘಾತವನ್ನ ಕೊಡುವಂತಹ ಎಚ್ಚರಿಕೆನ. ಆಪರೇಷನ್ ಸಿಂಧೂರದ ಬಗ್ಗೆ ಇವತ್ತು ಬಿಗ್ 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 ಡೆವಲಪ್ಮೆಂಟ್ ಇದೆ. 12 ಗಂಟೆಯ ಮೀಟಿಂಗ್ ನತ್ತ ಎಲ್ಲರ ಚಿತ್ತ ಏನಾಗ್ಬೋದು ಅಂತ. ಪಾಕ್ಗೆ ಭಾರತದಿಂದ ವಾರ್ನಿಂಗ್ ಅಂತೂ ಫಿಕ್ಸ್. ಕೆಲವೊಂದು ಕಂಡೀಷನ್ಗಳನ್ನ ಹಾಕ್ಬೋದು. ಅಂದ್ರೆ ಯಾವ ರೀತಿಯ ಕಂಡೀಷನ್ಗಳು? ಉಗ್ರವಾದವನ್ನ ಸಂಪೂರ್ಣವಾಗಿ ನೀವು ಬಿಟ್ಟಾಕ್ಬೇಕು, ಫೀಡಿಂಗ್ ಮಾಡಬಾರ್ದು ಇನ್ ಮುಂದೆಯೂ ಕೂಡ. ನಮಗ್ ಬೇಕಾಗಿರುವಂತಹ ಮೋಸ್ಟ್ ವಾಂಟೆಡ್ ಉಗ್ರರ ಲಿಸ್ಟ್ ಅಲ್ಲಿರುವಂತವ್ರನ್ನ ಕಳಿಸಿ ನಮ್ಮ ಕಡೆಗೆ, ನಮ್ಮ ವಶಕ್ಕೆ ಕೊಡಿ ಅಂತ ಕೇಳಬಹುದಾ? ಸಾಧ್ಯತೆಗಳಿದೆ. ಇನ್ನು POK ಅದನ್ನ ಬಿಟ್ಕೊಡಿ ಅಂತ ಕೇಳಬಹುದಾ? ಅದನ್ನು ಕೂಡ ಅಲ್ಲಗಳೆಯುವಂತಿಲ್ಲ. ಸೊ ಬಹಳಷ್ಟು ಕುತೂಹಲ ಮೂಡಿಸ್ತಾ ಇದೆ. ನೋಡಿ, ಕದನ ವಿರಾಮ ಯಾಕೆ ಬೇಡವಾಗಿತ್ತು ಅಂತ ನಾವೆಲ್ಲರೂ ಕೂಡ ಮಾತಾಡ್ತಾ ಇದ್ವಿ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ವಿ. ಅದಕ್ಕಿಂತಲೂ ಹೆಚ್ಚಿನದಾಗಿ ಕದನ ವಿರಾಮಕ್ಕೆ ಮಧ್ಯಪ್ರವೇಶ ಮಾಡಿದ್ಯಾರು? ಯಾರು ಮಧ್ಯಪ್ರವೇಶ ಮಾಡಿದ್ದು? ಅಮೆರಿಕ ಇನ್ನು ವಿಶ್ವಸಂಸ್ಥೆಯ ಅದು ಒಂದು ದೇಶ. ಅವ್ರ ಋಣದಲ್ಲಿ ನಾವೇನಿಲ್ಲ, ಅವ್ರ ಮಾತನ್ನು ಕೇಳೋ ಅಗತ್ಯ ಏನಿತ್ತು? ಈ ರೀತಿಯ ಚರ್ಚೆಗಳು ಕೂಡ ಒಂದು ಓಡಾಡ್ತಾ ಇದೆ. ಇದರ ನಡುವಲ್ಲಿ ಇವತ್ತಿನ DGMOಗಳ ಮೀಟಿಂಗ್ ಎಷ್ಟು ಕುತೂಹಲ ಇದೆ. ಈ ಮೀಟಿಂಗ್ನಿಂದ ನಾವೇನನ್ನ ನಿರೀಕ್ಷೆಯನ್ನು ಇಟ್ಕೋಬಹುದು? ಪಾಕ್ನ ಸದೆ ಬಡಿತೀವಾ, ಮುಟ್ಟಿದ್ರೆ ತಟ್ತೀವಿ ಅನ್ನುವಂತಹ ಮೆಸೇಜ್ ಅಗೇನ್ ಪಾಸ್ ಆಗುತ್ತಾ, ಅಥವಾ ಈ ಕದನ ವಿರಾಮ ಅಗೇನ್ ಮುಂದುವರಿಯುತ್ತಾ, ಅಥವಾ ಯುದ್ಧ ನಡೆದೇ ಬಿಡುತ್ತಾ? ಕೆಲವೊಂದು ಕಂಡೀಷನ್ಗಳು ಅಂದ್ರೆ ಯಾವ ರೀತಿಯ ಕಂಡೀಷನ್ಗಳು ಹಾಕ್ಬಹುದು?
ಇದೆಲ್ಲದ್ರ ಬಗ್ಗೆ ಬಹಳ ಡೀಟೇಲ್ಡ್ ಆಗಿ ಚರ್ಚೆಯನ್ನು ಮಾಡ್ತಾ ಹೋಗೋಣ. ನಮ್ಮ ಜೊತೆ ಗೆಸ್ಟ್ಗಳು ಕೂಡ ಇದ್ದಾರೆ, ವೆಲ್ಕಮ್ ಮಾಡ್ಕೊಳ್ತೀನಿ. ಏನು ನಿವೃತ್ತ ಸೇನಾಧಿಕಾರಿ ಡಾಕ್ಟರ್ ಶರವಣ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಜೈ ಹಿಂದ್, ಜೈ ಭಾರತ್. ಎಸ್ ಸರ್, ಜೈ ಹಿಂದ್ ಸರ್. ಇನ್ನು ಮತ್ತೊಬ್ಬ ನಿವೃತ್ತ ಸೇನಾಧಿಕಾರಿ ಡಾಕ್ಟರ್ ಕುಮಾರಸ್ವಾಮಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಸರ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಅಂಡ್ ವೆರಿ ಗುಡ್ ಮಾರ್ನಿಂಗ್. ಈಗ ರಮೇಶ್ ಮತ್ತೊಬ್ರು ನಿವೃತ್ತ ಸೇನಾಧಿಕಾರಿ ನಮ್ಮ ಜೊತೆ ಇದ್ದಾರೆ. ಸರ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ಈಗ ಈ ಕದನ ವಿರಾಮ ಅಂದಿದ ತಕ್ಷಣ ನಮ್ಮೆಲ್ಲರಿಗೂ ಆಕ್ರೋಶ ಅಂತೂ ಹುಕ್ಕಿ ಹರಿತಾ ಇತ್ತು. ಯಾಕಂದ್ರೆ ನಾವು ಹೋದಂತಹ ಫೋರ್ಸ್ ನೋಡಿ ಹಿಂತೆಗೆಯುವಂತಹ ಕಾಲನ್ನು ಹಿಂತೆಗೆಯುವಂತಹ ಮಾತೇ ಇಲ್ಲ ಅಂತ ಚರ್ಚೆಗಳಾಗ್ತಾ ಇತ್ತು. ಬಟ್ ಬೇಡವಾಗಿತ್ತು ಕದನ ವಿರಾಮ, ಒಡೆದೇ ಬಿಡಬೇಕಿತ್ತು ಪಾಕಿಸ್ತಾನಕ್ಕೆ ಅಂತ. ಕೆಲವೊಂದು ರಾಜತಾಂತ್ರಿಕವಾಗಿ ನಮಗೆ ಗೊತ್ತಿಲ್ಲದೆ ಇರುವಂತಹ ಅಂಶಗಳು ಇರುತ್ತೆ, ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ನಾನು ಆರಂಭದಲ್ಲಿ ಒಂದು ಮಾತು ಹೇಳ್ತೆ ಕೇಳಿ, ಜಾಣನಿಗೆ ಮಾತಿನ ಪೆಟ್ಟು, ಕೋಣನಿಗೆ ದೊಣ್ಣೆ ಪೆಟ್ಟು. ಇದು ಪಾಕಿಸ್ತಾನಕ್ಕೆ ಅನ್ವಯವಾಗಿತ್ತ? ಏನ್ ಅನ್ಸುತ್ತೆ ನಿಮ್ಮ ಅಭಿಪ್ರಾಯ? ಇದು 100% ಸತ್ಯ. ದೊಣ್ಣೆ ಪೆಟ್ಟಿದ್ರಿಂದ ಅವನಿಗೆ ಅರ್ಥ ಆಗೋದಿಲ್ಲ. ನಾವು ಇಷ್ಟಿ ನೋಡ್ತಾ ಹೋದ್ರೆ ಕಂಪ್ಲೀಟ್ಲಿ ಇಲ್ಲಿ ತನಕ ನಾವು ಅವರಿಗೆ ಹೊಡೆದೇ ಬುದ್ಧಿ ಕಲಿಸದೆ ಬಿಟ್ರೆ ಸುಮ್ಮನೆ ಹೊಡೆದಿರೋದು ಅಷ್ಟೇ, ಸರಿಯಾಗಿ ಹೊಡೆದಿಲ್ಲ. ಈಗ ಸರಿಯಾಗಿ ಹೊಡಿಬೇಕು, ಒಂದೇ ಸರಿ ಹೊಡೆದು ಕ್ಲೀನ್ ಮಾಡಬೇಕು ಅನ್ನೋದೇ ಇವಾಗಿನ ಒಂದು ಪಾಠ ನಾವು ಕಲಿಬೇಕಾಗಿರೋದು. ಪ್ರೀವಿಯಸ್ ಹಿಸ್ಟ್ರಿ ನೋಡಿದ್ರೆ ಈಗ ನಾವು 61 ಆಗಿರ್ಬೋದು, 71 ಆಗಿರ್ಬೋದು, 65 ವಾರ ಆಗಿರ್ಬೋದು, 71 ವಾರ ಆಗಿರ್ಬೋದು, ಎಲ್ಲದರಲ್ಲೂ ಒದೇ ತಿಂದಿರೋರಾಗಿದೆ ಬಿಟ್ಟರೆ ಅವರು ಸುಮ್ಮನೆ ಬಿಟ್ಟು ಬಂದಿದ್ದೇವೆ ಅಷ್ಟೇ. ನಾವು ಹೊಡೆದ್ಮೇಲೂ ಬುದ್ಧಿ ಕಲಿತಾ ಇರ್ಲಿಲ್ವಲ್ಲ, ಅಗೇನ್ ತಮ್ಮ ನರಿ ಬುದ್ಧಿ ತೋರ್ಸವ್ರು. ಏನು ಮಾಡಂಗಿಲ್ಲ ಮೇಡಮ್, ಹಾವನ್ನ ಎಷ್ಟೇ ಸಾಕಿದ್ರು ನೀವು ಕಚ್ಚೋದು ಬಿಡುತ್ತಾ? ಅದು ಅದೇ ಹಾವಿಗೆ ಹಾಲ ಇರೋದ್ರು ಅದು ಕಚ್ಚೋದು ವಿಷನೇ ಅಲ್ವಾ ಅಂತ. ವಿಷನೇ ಅದು ಕಚ್ಚೋದು, ಬೇರೆ ಏನು ಮಾಡಲ್ಲ ಅದು. ನೀವು ಎಷ್ಟೇ ಮಾಡಿ ಅದಕ್ಕೆ ಅದ್ರ ಬುದ್ಧಿ ತೋರಿಸುತ್ತೆ. ಓಕೆ, ಕುಮಾರಸ್ವಾಮಿ ಸರ್ ನಿಮ್ಮ ಅಭಿಪ್ರಾಯ? ಇದು ಪಾಕಿಸ್ತಾನದ ಒಂದು ನೇಚರ್ ಯಾವ ಥರ ಇದೆ ಅಂದರೆ, ಮುಂದೆ ನಮ್ಮ ಹತ್ರ ಇದು ಮಾಡ್ಕೊತಾರೆ ಅಂದರೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಆಗಿ ಸಂಬಂಧ ಇದಕ್ಕೆ ಬರ್ತಾರೆ, ಆಮೇಲೆ ಹಿಂದೆ ಚಾಕು ಹಾಕ್ತಾರೆ. ನೀವು ಮೊದಲೇ ನೋಡಿದ್ರಿ, ವಾಜಪೇಯಿ ಅವರು ಇದ್ದಾಗ ಬಸ್ ಬಿಡೋಕ್ಕೆ ಅವ್ರನ್ನ ವೆಲ್ಕಮ್ ಮಾಡಿ ನಾವು ಇನ್ನು ಮುಂದೆ ಎಲ್ಲ ಬಾಯ್ ಇರೋಣ ಅಂತೇಳಿ ನಮ್ಮ ಪ್ರಧಾನಿಗಳು ಅಲ್ಲಿ ಹೋಗಿದ್ರು, ವಾಜಪೇಯಿ ಅವರು ಅಲ್ಲಿ ಹೋಗಿದ್ರು. ಬಸ್ಸಿನ ವ್ಯವಹಾರ ಅದ್ರ ಪಕ್ಕದೊಳಗೆ ಬಂದು ಕಾರ್ಗಿಲ್ ಯುದ್ಧ ಮಾಡಿದ್ರು. ಈ ಥರ ಅವರು ಯಾವ ಥರ ಇದೆ ಪಾಕಿಸ್ತಾನ, ನರಿ ಬುದ್ಧಿ ಅವು ಯಾವತ್ತೂ ಹೋಗಲ್ಲ. ಅದು ನಮ್ಮ ನನ್ನ ಉದ್ದೇಶ ಇಷ್ಟೇ, ಹೊಡಿಬೇಕು. ಒಂದ್ಸಲ ನಾವು ಗ್ರೌಂಡ್ ಇಳಿದು ಬಿಟ್ಟಿದ್ದೀವಿ ಅಂದರೆ ಇಟ್ ಆರ್ ಗೆಟ್ ಔಟ್, ಕೀಪ್ ಮಾಡಬೇಕು. ಅದು ನಮ್ಮ ಉದ್ದೇಶ. ಎಸ್ ಸರ್, ಇದು ಆಕ್ಚುಲಿ ಏನಾದ್ರು ಹೇಳ್ತಾರೆ ಅಂದ್ರೆ ಕದನ ವಿರಾಮ ಅಂತ ಹೇಳ್ತಾ ಇದಾರೆ. ಇದು ಕದನ ವಿರಾಮ ಅಲ್ಲ, ಇದು ಕದನ ಆರಂಭ ಅಂತ ಹೇಳ್ಬೇಕು. ಯಾಕಂತ ಹೇಳಿದ್ರೆ ಇದು ಸ್ವಲ್ಪ ಹೊತ್ತಿಗೆ ಮಾತ್ರ ನಿಮಗೆ ವಿರಾಮ ಅಂತ ತೋರಿಸ್ತಾ ಇದ್ದಾರೆ ಹೊರತು ಇದು ಯಾವುದೇ ಕಾರಣಕ್ಕೂ ನಮ್ಮ ಈ ಉಗ್ರವಾದಿಗಳು ತನ್ನ ಕೆಲಸವನ್ನು ಯಾವತ್ತೂ ಹಿಂಗೆ ಮುಂದುವರಿಸ್ತಾರೆ. ಆದರೆ ನಮ್ಮ ಸೈನಿಕರು ಯಾವ ರೀತಿ ಇದ್ದಾರೆ ಅಂದರೆ, ನಮ್ಮ ಭಾರತ ದೇಶ ಹೇಗಿದೆ ಅಂತ ಹೇಳಿದ್ರೆ, ಈಗಿನ ಭಾರತ ದೇಶ ಆಧುನಿಕ ಭಾರತ ದೇಶ. ನೀನೇನಾದರೂ ಕೆಣಕಿದ್ರೆ ನಿರ್ನಾಮ ಆಗ್ತೀಯ ಅನ್ನೋದು ತೋರಿಸೋದಕ್ಕೋಸ್ಕರ ಜಸ್ಟ್ ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಅಷ್ಟೇ. ಇನ್ನು ಮುಂದೆ ಆಪರೇಷನ್ ಅನ್ನೋದು ತುಂಬ ದೊಡ್ಡ ಆಪರೇಷನ್ ಅಂತೂ ಇದ್ದೇ ಇದೆ. ಕದನ ಆರಂಭ ಆಗೇ ಆಗತ್ತೆ. ಜೊತೆಗೆ ನಾನು 11 ವರ್ಷಗಳ ಕಾಲ ಭಾರತೀಯ ಸೇನೆಯ ಪಾಕಿಸ್ತಾನ ಬಾರ್ಡರ್ಗಳಲ್ಲೇ ಹೆಚ್ಚು ನಾನು ಸೇವೆ ಸಲ್ಲಿಸಿರೋದು. ನನಗೆ ಇಂಚಿಂಚು ಪಾಕಿಸ್ತಾನ ಬಾರ್ಡರ್ಗಳನ್ನ ನಾನು ನೋಡಿದ್ದೀನಿ. ಇದು ಇವಾಗ ಜನಗಳಿಗೆ ಗೊತ್ತಾಗ್ತಾ ಇದೆ, ಕದನ ವಿರಾಮ ಮಾಡಿದ್ದಾರೆ, ಮುಂದೆ ಏನಾಗತ್ತೆ ಎತ್ತಾಗತ್ತೆ ಅಂತ ಹೇಳ್ಬಿಟ್ಟು. ಆದರೆ ಕಾರ್ಗಿಲ್ ಯುದ್ಧಕ್ಕೆ ಮುಂಚೆನೂ ಅಷ್ಟೇ, ಕಾರ್ಗಿಲ್ ಯುದ್ಧ ಆದಮೇಲೂ ಅಷ್ಟೇ ಕದನ ವಿರಾಮ ಆಗಿತ್ತು. ಆದರೆ ಕದನ ವಿರಾಮ ಆಗಿರಲಿಲ್ಲ. ಪ್ರತಿದಿನವೂ ಪಾಕಿಸ್ತಾನದ ಕಡೆಯಿಂದ ಶೆಲ್ ದಾಳಿಗಳು ನಮ್ಮ ಮೇಲೆ ನಡೀತಾ ಇತ್ತು. ಹಲವಾರು ನಮ್ಮ ಸೈನಿಕರು ಹುತಾತ್ಮರಾಗಿದ್ದಾರೆ. ರಾತ್ರಿ ಒಂದು ರೆಸ್ಟ್ ಪೀರಿಯಡ್ ಇತ್ತು, ಸ್ವಲ್ಪ ಸೈಲೆಂಟ್ ಆಗಿತ್ತು ಬಾರ್ಡರ್ ನಲ್ಲಿ. ಅಂದ್ರೆ ಕದನ ವಿರಾಮ ಘೋಷಣೆ ಆಗಿದೆ, 2 hours ಅಗೇನ್ ತಮ್ಮ ಬುದ್ಧಿ ತೋರಿಸ್ತಾ ಇದ್ರು ಅವರು. ಇದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಅವರು ಅತಂತ್ರರಾಗಿದ್ದಾರೆ. ಒಂದು ಪೊಲಿಟಿಕಲ್, ಸೈನ್ಯ ದಳ ಮತ್ತೆ ಆತಂಕವಾದಿಗಳು 3 ಡಿಫ್ರೆಂಟ್ ವೇ ಅಲ್ಲಿ ಇದ್ದಾರೆ. 3 ಜನ, ಮೂವರು ಒಬ್ಬರ ಮಾತು ಒಬ್ರು ಕೇಳಲ್ಲ. ಒಂದು ನಮ್ಮ ಯುದ್ಧ ಆರಂಭ ಆಗಿದೆ ಅಂತ ಹೇಳಿದ್ರೆ ಇದಕ್ಕೆ ತಕ್ಕ ಸಾಕ್ಷಿ ಅಂತೂ ಖಂಡಿತವಾಗ್ಲೂ ನಡೆಯುತ್ತೆ. ಇದು ವಿರಾಮ ಅಲ್ಲ, ನನ್ನ ಕಡೆ ಹೇಳ್ತಾ ಇದ್ದೀನಿ, ಇದು ಆರಂಭ. ಇದು ಆರಂಭ ಆಗಿದೆ. ಮುಂದಿನ ದಿನಗಳಲ್ಲಿ ಈ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸೋದ್ರ ಜೊತೆಗೆ ಇಡೀ ವಿಶ್ವಕ್ಕೆ ನಮ್ಮ ಭಾರತ ದೇಶ ಏನು ಅನ್ನೋದು ತೋರಿಸೋದು ಇದು ಕಾಲ ಬಂದಿದೆ. ಇದು ಖಂಡಿತವಾಗ್ಲೂ ನಮ್ಮ ಸೈನ್ಯ ನಿರ್ಭಯಿಸತ್ತಂತ ನಾನು ಹೇಳ್ತೀನಿ. ತಕ್ಕ ಉತ್ತರವನ್ನ ಕೊಡುತ್ತೆ ಅಂತ. ಇವತ್ತು DGMO ಮೀಟಿಂಗ್ ಇದೆ, ಎರಡೂ ದೇಶಗಳಿಂದ ಮೀಟಿಂಗ್ ಮಾಡ್ತಾರೆ.
ನಿರೀಕ್ಷೆಗಳಂತೂ ಬಹಳ ಕುತೂಹಲ ಮೂಡಿಸ್ತಾ ಇದೆ ಸರ್. ಅಂದರೆ ನಾವು ಕೆಲವೊಂದು ಕಂಡೀಷನ್ಗಳನ್ನು ಹಾಕಲೇಬೇಕು, ಅವ್ರು ಒಪ್ಕೊಳ್ಳೇಬೇಕು, ಅವಾಗ ನಾವು ಬೇಕಾದರೆ ಇಟ್ಟಂತಹ ಹೆಜ್ಜೆನ ಹಿಂದೆ ತೆಗಿತೀವಿ ಅಂತ. ಸೊ ಇದು ಜನಸಾಮಾನ್ಯರ ನಿರೀಕ್ಷೆ. ಆದರೆ ಸೇವೆಯಲ್ಲಿ ಇದ್ದಂಥವ್ರು, ಅಂದರೆ ಸೇನೆಯಲ್ಲಿ ಇದ್ದಂಥವ್ರು, ಸೇವೆಯನ್ನು ಸಲ್ಲಿಸಿರುವಂಥವ್ರು, ನಿಮ್ಮ ನಿರೀಕ್ಷೆಗಳು ಏನು, ಏನನ್ನ ಬಯಸ್ತೀರಿ ನೀವುಗಳು, ಅದ್ರ ಬಗ್ಗೆ ನಾವು ತಿಳ್ಕೊಬೋದಾ? ಟೋಟಲಿ ಹೇಳ್ಬೇಕಂದ್ರೆ 4 ಪೀಸ್ ಆಗಬೇಕು ಪಾಕಿಸ್ತಾನ. ಒಂದು ಬಲೂಚಿಸ್ತಾನ, ಅದು ಫ್ರೀಡಮ್ ಅಂತ ಅವ್ರು ಡಿಕ್ಲೇರ್ ಮಾಡ್ಕೊಂಡಾಯ್ತು. ಪಸ್ತೂನೀಸ್ ಬಂದ್ಬಿಟ್ಟು ದೇ ಆರ್ ಗೋಯಿಂಗ್ ಟು ಮರ್ಜ್ ವಿತ್ ಅಫ್ಘಾನಿಸ್ತಾನ. ಸಿಂಧ್ ಬಂದ್ಬಿಟ್ಟು ಇವಾಗ ಆಲ್ರೆಡಿ ಅವ್ರ ಕೂಗ್ ಹೇಳ್ತಾ ಇದೆ ನಮಗೆ ಸಪ್ರೇಟ್ ಬೇಕು ಅಂತ ಹೇಳ್ಬಿಟ್ಟು ಸಿಂಧ್ ಪ್ರಾಂತ. ಇಳಿದದು ಪಂಜಾಬ್ ಪ್ರಾಂತ. ಎಂಟೈರ್ ಪಾಕಿಸ್ತಾನ ಕಂಟ್ರೋಲ್ ಮಾಡ್ತಿರೋದು ಪಂಜಾಬ್ನವರು. 23% ಆಫ್ ಅವರ ರೆವೆನ್ಯೂನ ಸಿಂಧ್ ಪ್ರಾಂತ ಕೊಟ್ಟರೆ ಅದಕ್ಕೆ ಏನು ಕೊಡ್ತಾ ಇಲ್ಲ ಅವರು. ಎಷ್ಟು ನ್ಯಾಚುರಲ್ ರಿಸೋರ್ಸು ಬಲೂಚಿಸ್ತಾನದಲ್ಲಿದೆ, ಯಾವುದೇ ಡೆವಲಪ್ಮೆಂಟ್ ಅವ್ರು ಮಾಡ್ತಾ ಇಲ್ಲ. ಗಿಲ್ಗಿಟ್ ಬಾಲ್ಟಿಸ್ತಾನ್ ಬಂದ್ಬಿಟ್ಟು POK ಒಳಗಡೆ ಇರೋದ್ರಿಂದ ಅದು ನಮ್ಮ 100% ನಮಗೆ ಬಂದೇ ಬರ್ತದೆ. ಪಸ್ತೂನಿಸ್ಗಳಿಗೂ ಅವ್ರು ಅಷ್ಟೇ ಥರ ಇದು ಮಾಡ್ತಾರೆ, ಅಂದರೆ ಒಂಥರ ತುಂಬ ಕೀಳವಾಗಿ ಅವರು ಟ್ರೀಟ್ ಮಾಡ್ತಾರೆ. ಪಂಜಾಬೀಸ್ ಹೆಂಗೆ ಅಲ್ಲೇ ಪಾಕಿಸ್ತಾನ ಪಂಜಾಬೀಸ್ ಅಂದರೆ ನಾವೇ ಓರಿಯೆಂಟೆಡ್, ನಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಇಲ್ಲಿ. ಡಿಕ್ಟೇಟರ್ಶಿಪ್ ಟೈಪ್, ಸರ್ವಾಧಿಕಾರಿ ಅಂತ ಕರೆಕ್ಟ್ ವರ್ಡ್ ಅದು. ಆ ಸರ್ವಾಧಿಕಾರಿ ಅವರೇ ಪೊಲಿಟಿಕ್ಸಲ್ಲಿ ಇದ್ದಾರೆ, ಅವರೇ ಸೇನೆಯಲ್ಲೂ ಇದ್ದಾರೆ. ಇವೆರಡು ವಿಂಗ್ ಆಗಿದೆ. ಅದು ಒಂಥರ ರೈಲ್ ಪಟ್ಟಿ ಎರಡು ಹೆಂಗೆ ಹೋದಾಗ ಮ್ಯಾಚ್ ಎಲ್ಲೂ ಆಗಲ್ಲ, ಹಂಗೆ ಪಾಕಿಸ್ತಾನದಲ್ಲ ಹಂಗೆ. ಈಗ ಪೊಲಿಟಿಕ್ಸ್ಗೆ ಅವ್ರು ಮರ್ಜ್ ಆಗಲ್ಲ. ಅಲ್ಲಿ ಡಾಮಿನೇಟ್ ಬಂದ್ಬಿಟ್ಟು ಡಿಫೆನ್ಸಲ್ಲಿ, ಆರ್ಮಿ ಬಿಟ್ಟರೆ ಬೇರೆ ಏನಿದಿಲ್ಲ. ಆರ್ಮಿ ಅವ್ರು ಹೆಂಗೆ ಅಂತಂದರೆ ಅವ್ರು ಹೇಳ್ದಂಗೆ ಎಲ್ಲರೂ ಕೇಳಬೇಕು, ಬೇರೆ ಏನು ಕೇಳಕ್ಕೆ ಬಿಡಲ್ಲ. ಇವಾಗ ನನ್ನ ಪರ್ಸನಲ್ ಆಗ ನೀವು ನನಗೆ ಕೇಳೋದಾದರೆ ನನ್ನ ಒಪಿನಿಯನ್ ಏನು ಅಂದರೆ, ಇದೆಲ್ಲ ಡಿವೈಡ್ ಆದಮೇಲೆ ಪಂಜಾಬ್ ಅನ್ನೋ ಪ್ರಾಂತನ ಸಪ್ರೇಟ್ ಮಾಡಿ ಟೆರಿಟೋರಿಯಲ್ ಯೂನಿಯನ್ ಟೆರಿಟರಿ ಮಾಡಿಬಿಟ್ಟು ನಮ್ಮ ಸೆಕ್ಯೂರಿಟಿಗೆ ನಮ್ಮ ಆರ್ಮಿದೇನು ಡಿಫೆನ್ಸ್ ಇಲ್ಲ, ಡಿಫೆನ್ಸ್ ನಾವು ಅವ್ರಿಗೆ ಕೊಟ್ಬಿಟ್ಟು ನೀವು ಅಡ್ಮಿನಿಸ್ಟ್ರೇಷನ್ ಅಷ್ಟೇ ಮಾಡಿ ಅಂತೇಳಿ ನಮ್ಮ ಏನು OIC ಇದಾರಲ್ಲ MP, ಹೈದರಾಬಾದ್ MP, ಅವ್ರನ್ನ ತಗೊಂಡೋಗಿ ಅಲ್ಲಿ ಪ್ರೆಸಿಡೆಂಟ್ ಮಾಡಿ ಕೂರಿಸ್ಬಿಡಾಕು, ಅವಾಗಲೇ ಕರೆಕ್ಟ್ ಆಗುತ್ತೆ ನೋಡಿ. ಇದು ನನ್ನ ಪರ್ಸನಲ್ ಒಪಿನಿಯನ್. ಇದು ಚಾನ್ಸ್ ಹೆಂಗಿದೆ ಅಂದ್ರೆ, ಒಳಗಿನವರು ಕೂಡ ಬಲೂಚಿಸ್ತಾನದವರು ಯುದ್ಧ ಬೇಕು ಅಂತ ಕಾಯ್ತಾರೆ. ಕಾರಣ ಬಾಂಗ್ಲಾದೇಶಿಗೂ ಕಾರಣ ಆಗೋಕ್ಕೂ ಒಂದು ಯುದ್ಧನೇ ಬೇಕಾಯ್ತು. ಈಗಲೂ ಒಂದು ಯುದ್ಧ ಆಗ್ಬಿಡ್ಲಿ ಬಿಡಿ, ನಾವು ಹೊರಗೆ ಬಂದ್ಬಿಡೋಣ. ಅವ್ರು ತುದಿಗಾಲಲ್ಲಿ ನಿಂತಿದ್ದಾರೆ, ಆಲ್ರೆಡಿ ಆಗಿದ್ದಾರೆ ಅವರು. ಅಂದ್ರೆ ಈಗ ಮೊನ್ನೆ ಅವರು ಡಿಕ್ಲೇರ್ ಮಾಡ್ಕೊಂಡು ಸೆಲ್ಫ್ ಡಿಕ್ಲೇರ್ ಮಾಡ್ಕೊಂಡು UN ಗೆ ಲೆಟರ್ ಬರ್ಬಿಟ್ಟಾರೆ. ಪಾಕಿಸ್ತಾನವನ್ನ ಕ್ರಶ್ ಮಾಡೋಕೆ ಇದು ಒಳ್ಳೆ ಸಮಯ ಅಂತ ಅಲ್ವಾ ಮೇಡಮ್? ಇಲ್ಲಿ ಏನಾಗ್ತಿದೆ ಅಂತಂದ್ರೆ, ನಾವು ಇಂಡಿಯನ್ಸು ವಸುದೇವ ಕುಟುಂಬಕಂ ಅನ್ನೋ ಹೇಳೋರು ನಾವು ಭಾರತೀಯರು, ಇಡೀ ಕುಟುಂಬ. ಇದು ನಮ್ದು ಪ್ರಪಂಚ ಎಲ್ಲನೂ ನಮ್ದು ಒಂದೇ ಕುಟುಂಬ ಅಂತೇಳಿ. ಸೆಕೆಂಡ್ಲಿ ನಾವು ಸಿವಿಲಿಯನ್ಸ್ ಮೇಲೆ, ನಿಹತ್ಯೆ ಮೇಲೆ ಅವತ್ತು ಯುದ್ಧ ಮಾಡಲ್ಲ. ಈಗ ನೋಡಿ ಇಲ್ಲಿ ಆಗಿರ್ತಕ್ಕಂಥ ಇಷ್ಟು ಬೆಳವಣಿಗೆಗಳು ಏನು, ಅವರು ನಮ್ಮ ಮೇಲೆ ಅಟ್ಯಾಕ್ ಮಾಡಿ ಟೂರಿಸ್ಟ್ ಮೇಲೆ ಅಮಾಯಕರನ್ನ ಕೊಂದರು, ಜಾತಿ ಕೇಳಿ ಕೊಂದರು. ನಂತರ ಬೆಳವಣಿಗೆದಲ್ಲಿ ನಾವು ಬರೀ ಆರ್ಮಿನ ಮಾತ್ರ ಟಾರ್ಗೆಟ್ ಮಾಡಿದ್ದೀವಿ, ಟೆರರಿಸ್ಟ್ ಕ್ಯಾಂಪ್ನ ಟಾರ್ಗೆಟ್ ಮಾಡಿದ್ದೀವಿ, ಸಿವಿಲಿಯನ್ ಎಲ್ಲೂ ಟಾರ್ಗೆಟ್ ಮಾಡಿಲ್ಲ ಇಲ್ಲಿವರೆಗೂ. ಆರ್ಮಿ ಕ್ಯಾಂಪ್ ಯಾಕೆ ನಾವು ಟಾರ್ಗೆಟ್ ಮಾಡ್ಬೇಕಾಗಿ ಬಂತು? ಇವ್ರು ಯಾವಾಗ ಅದನ್ನ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಕ್ ಬಂದ್ರು, ನಮ್ಮ ಏರ್ ಫೋರ್ಸ್ ಗಳ ಮೇಲೆ ಟಾರ್ಗೆಟ್ ಮಾಡಕ್ ಬಂದ್ರು, ಅಲ್ಲಿ ಕ್ಯಾಂಪ್ ವಿಚಾರಕ್ಕೂ ಹೋಗ್ಲಿಲ್ವ? ಅಲ್ಲ, ಇನ್ನೊಂದು ಏನು ಮೇಡಮ್, ಎಂಟೈರ್ ಟೆರರಿಸ್ಟ್ ಕ್ಯಾಂಪ್ ಈಸ್ ಕಂಟ್ರೋಲ್ಡ್ ಬೈ ISI, ಡಿಫೆನ್ಸೇ ಕಂಟ್ರೋಲ್ ಮಾಡ್ತಿರೋದು. ನಮಗೆ ಗೊತ್ತಿರೋ ವಿಷಯ ಅದು. ಹಂಗಾಗಿ ಅವ್ರನ್ನಷ್ಟೇ ಟಾರ್ಗೆಟ್ ಮಾಡ್ತೇವೆ ನಾವು. ಡಿಫೆನ್ಸ್ ಇಲ್ಲ ಅಂದ್ರೆ ನಿಜ. ಈಗ ನಾ ಬಜೆಗಿ ಬಾಸ್, ನಾವು ರೇಗಿ ಬಾಸುರಿ ಅನ್ನಂಗೆ ಅವ್ರಿಗೆ ಇಲ್ಲ ಅಂದ್ರೆ ಇನ್ನೇನು ಇರ್ತದೆ ಅದು. ಹಂಗಾಗಿ ಅವ್ರನ್ನೇ ಹೊಡೆದಾಕೋಣ ಅನ್ನೋ ಉದ್ದೇಶವಾಗಿ ಫಸ್ಟ್ ಅವ್ರಿಗಷ್ಟೇ ಟಾರ್ಗೆಟ್ ಮಾಡಿದ್ರೆ, ಸಿವಿಲಿಯನ್ಸ್ ಎಲ್ಲೂ ಟಾರ್ಗೆಟ್ ಮಾಡಿಲ್ಲ. ಆದರೆ ಅವರು ನರಿ ಬುದ್ಧಿ ತೋರಿಸ್ಬಿಟ್ಟು ಬರೀ ನಮ್ಮ ಸಿವಿಲಿಯನ್ಸ್ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೂ ನೀವು ಮಾಡಿದ್ರೆ ಬಾರ್ಡರ್ ಇದೆಲ್ಲ, ಎಷ್ಟು ಬಾರ್ಡರ್ ಇದೆಲ್ಲ ಅವ್ರು ಕಂಪ್ಲೀಟ್ ಡ್ರೋನ್ ಅಟ್ಯಾಕ್ ಮಾಡೋಕ್ಕೆ ಟ್ರೈ ಮಾಡಿರೋದು ಅಥವಾ ಶೆಲ್ಲಿಂಗ್ ಮಾಡಿರ್ತಕ್ಕಂಥ ಓನ್ಲಿ ಬಾರ್ಡರ್ ಇದೆ ಸಿವಿಲಿಯನ್ಸ್ ಮೇಲೆ ಟಾರ್ಗೆಟ್ ಮಾಡ್ತಾರೆ. ನಮ್ಮ ಡಿಫೆನ್ಸ್ ಮೇಲೆ ಅವ್ರು ಟಾರ್ಗೆಟ್ ಮಾಡ್ತಾ ಇಲ್ಲ, ಯಾಕಂದ್ರೆ ಅವ್ರಿಗೆ ಅಷ್ಟು ತಾಕತ್ತಿಲ್ಲ, ಎದುರಿಸೋದು ಆಗೋದಿಲ್ಲ. ನೆನ್ನೆ ಒಂದು ಸುಮ್ಮನೆ ನೋಡ್ತಾ ಇದೆ ಒಂದು ಯಾವುದೋ TVಲಿ, ಫ್ಲೈಟಲ್ಲಿ ಎಲ್ಲರೂ ಕರ್ಕೊಂಡು ಹೋಗ್ತಾರೆ, ಎಲ್ಲರೂ ಅಳ್ತಾ ಇದ್ದಾರೆ ಪಾಕಿಸ್ತಾನಿ ಸೋಲ್ಜರ್ಸ್ ಎಲ್ಲರೂ. ಸೊ ಆಲ್ರೆಡಿ ಅವ್ರು 50% ಸರೆಂಡರ್ ಆಗಿಬಿಟ್ಟಾರೆ. ಅವರು ಸಾಯೋದು ಬಾಕಿ, ಹೆಂಗಪ್ಪ ನಾವು ಸಾಯೋಣ ಅಂತ ಅನ್ನೋ ಲೆಕ್ಕದಲ್ಲಿ ಅವ್ರು ಇದ್ದಾರೆ ಈಗ. ಸೊ ನನ್ನ ಪ್ರಕಾರ ಹೇಳ್ಬೇಕಂದ್ರೆ 4-5 ಭಾಗ ಆಗಬೇಕು, ನಮ್ಮದೇ ಡಿಫೆನ್ಸಲ್ಲಿ ಇರಬೇಕು, ಓನ್ಲಿ ಅಡ್ಮಿನಿಸ್ಟ್ರೇಷನ್ ಅವ್ರು ಕೊಡಬೇಕು. ಮೇನ್ ಸ್ವಲ್ಪ ಚೆಕ್ ಮಾಡೋಕ್ಕೆ ನಮ್ಮ OIC ಅಂತ ಸಾಹೇಬ್ರು ಅಂತ ಅಥವಾ ಶಶಿ ತರೂರ್ ಅಂತ ಹೋಗಿ ಕೂರಿಸ್ಬೇಕಲ್ಲಿ ಅಷ್ಟೇ, ಇಂಟೆಲಿಜೆಂಟ್. ಸೊ ಹಂಗಾಗಿ ಅಲ್ಲಿ ಅನುಕೂಲ ಆಗುತ್ತೆ. ಪುಟ್ಟು ದೇಶ ಅದು 4 ಭಾಗ ಆಗೋಗ್ಬಿಡ್ಲಿ, ಆಗೋಗುತ್ತೆ ಈಗ. 100% ಆಗೋಗಿದೆ. ಈಗ ನಂದು ಇನ್ನೊಂದು ಕುತೂಹಲ ಸರ್, ನಾನು ಹೇಳಿದ್ನಲ್ಲ, ನಾವು ಸಾರ್ವಜನಿಕವಾಗಿ ಮತ್ತು ಇಡೀ ದೇಶ ನಮ್ಮ ರಕ್ಷಣೆ ಅಂತ ಬಂದಾಗ ಪಾಕಿಸ್ತಾನವನ್ನ ನೋಡುವಂತಹ ವಿಚಾರ ಬೇರೆ. ಬಟ್ ಯುದ್ಧ ಅಂತ ಬಂದಾಗ ಇಂಟರ್ನಲ್ ನಿಮಗೆ ಗೊತ್ತಿರುತ್ತೆ, ಇಂತಹ ಕದನ ವಿರಾಮಗಳನ್ನ ಅವ್ರು ಯಾಕೆ ಕೇಳ್ತಾರೆ, ಬ್ರೇಕ್ ಯಾಕೆ ಕೇಳ್ತಾರೆ, ಅಂಡ್ ನಾವು ಒಪ್ಕೊಳ್ಳುವಂತಹ ಪರಿಸ್ಥಿತಿ ಏನಿರುತ್ತೆ ಅಂತ ಇಂಟರ್ನಲ್ ನಿಮ್ಗಳಿಗೆ ಗೊತ್ತಿರುತ್ತೆ. ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದಾದ್ರೆ, ಅಂಡ್ ಇಡೀ ದೇಶ ಇದನ್ನ ಬೇಡ ಅಂತು,
ಇಡೀ ದೇಶ ಬೇಡವೇ ಬೇಡ ಅವ್ರನ್ನ ಹೊಡೆದೇ ಬಿಡಿ ಅಂತಾನೆ ಕಾಯ್ತಾ ಇದ್ದಿದ್ದು. ಬಟ್ ಕೆಲವೊಂದು ರಾಜತಾಂತ್ರಿಕವಾಗಿ ಸೂಕ್ಷ್ಮವಾಗಿ ಗಮನಿಸಬೇಕಾಗಿರೋ ವಿಷಯಗಳು. ಒಂದು ಹಳ್ಳಿ ಸುಮ್ಮನೆ ಒಂದು ವಿಚಾರಕ್ಕೆ ಬರೋಣ ಮೇಡಮ್. ಸುಮ್ಮನೆ ಸಾಮಾನ್ಯ ಅರ್ಥವಾಗಿ ಹೇಳ್ಬೇಕಂದ್ರೆ, ಒಂದು ಹಳ್ಳಿ ಒಳಗಡೆ ಯಾರೋ ಅಕ್ಕಪಕ್ಕದ ಜಗಳ ಮಾಡ್ತಿದ್ರೆ ಒಬ್ಬೊಂದು ದೊಡ್ಡೊಂದು ಬಂದ್ಬಿಟ್ಟು ಹಂಗೆಲ್ಲ ಮಾಡ್ಬಿಡ್ತಾರೆ, ಮಧ್ಯಸ್ಥಿಕೆ ಮಾಡಿ ಶುರು ಮಾಡ್ಬಿಡ್ತಾರೆ. ಅವ್ರಿಗೆ ಒಂದು ಮರ್ಯಾದೆ ಕೊಟ್ಬಿಟ್ಟು ನಾವು ಸೈಲೆಂಟ್ ಆಗ್ಬಿಡ್ತೇವೆ, ಆಯ್ತು ಬಿಡಪ್ಪ ಅಂತೇಳಿ. ಯಾವಾಗ ಒಂದು ಬೇರೆ ನೋಡ್ಯಾಕತ್ತ ಅವರೇ ಹೇಳ್ತಾರೆ, ಬಾಸ್ ಚೆನ್ನಾಗಿ ಏನ್ ನೋಡೇ ಬಿಡ್ತೀನಿ ಅಂತ. ನೀವು ನೇರವಾಗಿ ನೀವು ಒಂದು ಉದಾಹರಣೆ ಕೊಟ್ಟು ಹೇಳಿದ್ರೆ ನಾನು ನೇರವಾಗಿ ಹೇಳ್ತೀನಿ, ಅಮೆರಿಕ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರಿ ಅಲ್ವಾ. ಬಟ್ ಅಮೆರಿಕದ ಒಂದು ಫ್ರೆಂಡ್ಶಿಪ್ ಏನಿದೆ ಅದೇ ನಮಗೆ ತುಂಬ ಕಾಸ್ಟ್ಲಿಯಾಗಿ ಪರಿಣಮಿಸ್ತಾ ಇದೆ. ಕಾರಣ ಅವರು ನಮ್ಮ ಕಡೆಗೂ ಏನು ನಿಯತ್ತಾಗಿಲ್ಲ. ಅವ್ರ ಮಧ್ಯಸ್ಥಿಕೆಯನ್ನು ವಹಿಸಿ ನಮ್ಮ ಪರವಾಗಿ ನಿಂತ್ಕೊಂಡಿದ್ರೆ ಅದೊಂದು ರೀತಿ, ಅಲ್ಲಿಗೆ ಏನು ಕಳಿಸ್ಬೇಕು ಅದನ್ನು ಕಳಿಸ್ತಾರೆ, ಆರ್ಥಿಕ ಸಹಾಯ ಮಾಡ್ತಾರೆ, ವೆಪನ್ಸ್ ಬೇಕಂದ್ರೆ ಅದನ್ನು ಕೂಡ ಮಾರಾಟ ಮಾಡ್ತಾರೆ. ನಮ್ಮ ಹತ್ರ ಬಂದು ನೀವು ಶಾಂತಿ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾರೆ. ಒಂದ್ಸಲ ಅದೇನು ಹೇಳ್ತಾರೆ ಅಲ್ಲಿ, ಈ ಮಿತ್ರತ್ವಕ್ಕಿಂತ ಶತ್ರುತ್ವವೇ ವಾಸಿ ಅಂತಾರಲ್ಲ, ಹಾಗೆ ಅದು ಎನಿಮಿ ಆಗಿದ್ರೇನೆ ಒಳ್ಳೇದ ನಮ್ಗಳಿಗೆ ಅಂತ. ಮೇಡಮ್ ಆ ಥರ ಅನ್ನೋಕ್ಕೆ ತಪ್ಪಾಗುತ್ತೆ. ಯಾಕೆಂದರೆ ನಾವು ಈಗ ಎಲ್ಲರೂ ನಾವು ಜೊತೆಗೆ ಇಟ್ಕೊಂಡೆ ನಡಿಬೇಕಾಗಿದೆ. ನಂಬರ್ 1. ಫಸ್ಟ್ ನೀವು ಹೇಳಿದ್ರಿ ಅಮೇರಿಕನ ಯಾವ ಕಾರಣಕ್ಕೂ ಯಾರು ನಂಬಲ್ಲ, ಅದು ಕಂಪ್ಲೀಟ್ಲಿ ಎಕ್ಸ್ಪೋಸ್ ಆಗಿದೆ. ಹೌದು ಹೌದು, ಅದನ್ನೇ ಕಂಪ್ಲೀಟ್ಲಿ ಎಕ್ಸ್ಪೋಸ್ ಆಗಿದೆ. ಶತ್ರುತ್ವವೇ ಎಷ್ಟು ಸಲ ವಾಸಿನ ನಮಗೆ, ಅದೇ ಬಿಸಿ ತುಪ್ಪ ಅಂತ ಹೇಳ್ತಾರಲ್ಲ, ಉಗುಳಕ್ಕೂ ಆಗಲ್ಲ ಅಂತ ಹಂಗಾಗ್ಬಿಟ್ಟಿದೆ ಪಾಕಿಸ್ತಾನ ಅಮೇರಿಕ. ನಮಗೆ ಇವಾಗ ಮಿತ್ರತ್ವನೂ ಆಗಂಗಿಲ್ಲ, ಶತ್ರುತ್ವನೂ ಬೆಳೆಸ್ಕೊಳಂಗಿಲ್ಲ ಈಗ ನಾವು. ಯಾಕೆಂದ್ರೆ ಕಂಟ್ರೋಲ್ಡ್ ಬೈ ಇದು ಎಂಟೈರ್ ಎಕಾನಮಿ, ವರ್ಲ್ಡ್ ಎಕಾನಮಿ ಕಂಟ್ರೋಲ್ಡ್ ಬೈ ಅಮೇರಿಕ ಓನ್ಲಿ. ಅದನ್ನು ನಾವು ಎಗ್ನೆಸ್ಟ್ ಮಾಡ್ಕೊಳಂಗಿಲ್ಲ. ಈಗ ನಮ್ಮ UN ಇರಲಿ, ಅದು ಹೆಡ್ ಕ್ವಾರ್ಟರ್ ಅಲ್ಲೇ ಇದೆ, ಎಲ್ಲ WHO ಅಲ್ಲೇ ಇದೆ, IMF ಅಲ್ಲೇ ಇದೆ, ಕಂಪ್ಲೀಟ್ಲಿ ಎಲ್ಲ ಅಲ್ಲೇ ಇದೆ. ಏನೇ ಇದ್ರು ಅವರಿಂದ ನಮ್ಗೆ ₹1 ಉಪಯೋಗ ಇಲ್ಲ ಸರ್. ಒಂದು ಹೇಳ್ತೀನಿ, ಬರೀ ಆರ್ಥಿಕವಾಗಿ ಅಂತ ಮಾತ್ರ ಹೇಳ್ತಲ್ಲ, ನಮ್ಮ ಅನಿವಾಸಿ ಭಾರತೀಯರು ಎಷ್ಟೋ ಸಲ ಓಡಿಸಿದ್ದಾರೆ, ಈ ಕಡೆಗೆ ಬಂದಿದ್ದಾರೆ. ಒಂದು ಆರ್ಮಿ ವಿಚಾರದಲ್ಲಿ ನಾವು ಅವರ ಋಣದಲ್ಲಿ ಇಲ್ಲ. ಒಂದು ಮತ್ತೊಂದು ಕಡೆ ಹೇಳಿದ್ವಲ್ಲ, ಈ ಕಡೆ ನಮಗೆ ನಿಮ್ಮ ಫ್ರೆಂಡ್ಶಿಪ್ ಬೇಕು ಅಂದ್ಕೊಂಡು ಕೈ ಚಾಚ್ತಾರೆ, ಪಾಕಿಸ್ತಾನಕ್ಕೆ ಏನು ಬೇಕೋ ಅದನ್ನು ಮಾಡ್ತಿರ್ತಾರೆ. ಅವ್ರ ಕಡೆಯಿಂದ ₹1 ಉಪಯೋಗ ಇಲ್ಲ. ಹಾಗೆ ನಮಗೆ ಫ್ರೆಂಡ್ಶಿಪ್ ಬೇಕು ಅಂದರೆ ನೋಡಿ, ಕಣ್ಣು ಮುಚ್ಕೊಂಡು ನಂಬಬೇಕಾಗಿರುವಂತಹ ದೇಶ ರಷ್ಯಾ. ಇಲ್ಲಿ ತನಕ ನಾವು ನಂಬ್ಕೊ ಬಂದಿರೋದು ಅದನ್ನೇ, ರಷ್ಯಾ, ಇಸ್ರೇಲ್. ಬಟ್ ಅಮೆರಿಕದ ಮಧ್ಯಸ್ಥಿಗೆ ತಲೆ ಬಾಗಿದ್ರೆ ಎಲ್ಲರೂ ಕೂಡ ಇಂದಿರಾ ಗಾಂಧಿ ಅವ್ರನ್ನ ನೆನಪಿಸ್ಕೊಂಡ್ರು ಈ ವಿಚಾರದಲ್ಲಿ. ಅವ್ರ ನೆಲದಲ್ಲೇ ನಿಂತ್ಕೊಂಡು ನಮ್ಮ ವಿಚಾರಕ್ಕೆ ನೀವು ಮೂಗ್ ತೋರಿಸ್ಬೇಡಿ ಅಂದ್ರು. ಇಲ್ಲೂ ಮೋದಿ ಅವ್ರು ಅದನ್ನೇ ಹೇಳ್ಬೇಕಿತ್ತು. ಬಟ್ ಏನೇ ಇರಲಿ, ನಾವು ಆಂಟಿ ಮೋದಿ ಹೋಗ್ತಿಲ್ಲ. ಯಾಕಂತ ಹೇಳಿದ್ರೆ ಕೆಲವೊಂದು ಇಂಟರ್ನಲ್ ಡೀಟೇಲ್ಸ್ ನಮ್ಗಳಿಗೆ ಗೊತ್ತಿರಲ್ಲ, ಸೀಕ್ರೆಟ್ ಅನ್ನ ಮೇಂಟೈನ್ ಮಾಡ್ತಿರ್ತಾರೆ. ಪೊಲಿಟಿಕ್ಸ್ ಇಸ್ ಡಿಫರೆಂಟ್ ಮೇಡಮ್ ಅಲ್ವಾ. ಪೊಲಿಟಿಕ್ಸ್ ಇಸ್ ಡಿಫರೆಂಟ್. ಈಗಿನ ಒಂದು ವಾತಾವರಣ, ಈಗಿನ ಭಾರತ ಇದೆಯಲ್ಲ, ಇದು ಡಿಫರೆಂಟ್ ಭಾರತ. ನೀವು 2014 ಮುಂಚೆ ಇರೋ ಭಾರತ ಬೇರೆ ಇತ್ತು. ನಾವು 47 ನಾವು ಹಿಸ್ಟ್ರಿ ನೋಡ್ಕೊಂಡು ಹೋದ್ರೆ, ಅವಾಗ ನಾವು ಇನ್ನೂ ಡೆವಲಪಿಂಗ್ ನೇಷನ್ ಇದೀವಿ. ಪೂರ್ ಕಂಟ್ರೀಸ್ ಅಲ್ಲಿ ನಮ್ದು ಲಿಸ್ಟ್ ಹೆಸರಿತ್ತು, ಬಡ ರಾಷ್ಟ್ರಗಳಲ್ಲಿ ನಮ್ಮ ಹೆಸರಿತ್ತು. ಇವಾಗ ಡೆವಲಪಿಂಗ್ ನೇಷನ್ಸ್ ಅಲ್ಲಿ ನಮ್ಮ ಹೆಸರಿದೆ. ಇವಾಗ ಡೆವಲಪ್ಡ್ ಆಗಿಲ್ಲ, ಇನ್ನು ಡೆವಲಪಿಂಗ್ ನೇಷನ್ಸ್ ಅಲ್ಲಿ ನಮ್ಮ ಹೆಸರಿದೆ ಇವಾಗ. ಆ ಒಂದು ಕಂಡೀಷನ್ಸ್ ಅಲ್ಲಿ ಆವಾಗ ನೋಡಿ, 65 ಮತ್ತು 71 ವಾರ ಆದಾಗ ನಾವು ಕರಾಚಿ ತನಕ ಅಕ್ವೈರ್ ಮಾಡ್ಕೊಂಡಿದ್ವಿ, ಲಾಹೋರ್, ಕರಾಚಿ ಎಲ್ಲ ಅಕ್ವೈರ್ ಮಾಡ್ಕೊಂಡಿದ್ವಿ. ಆದರೆ ಆರ್ಮಿ ಅಷ್ಟಂತ ಅಕ್ವೈರ್ ಮಾಡ್ಕೊಂಡ ನಂತರನೂ ಸಹ ಟೇಬಲ್ ಮೇಲೆ ಡ್ಯೂ ಟು ಪೊಲಿಟಿಕಲ್ ಇದು ನಾವು ಅದು ಬಿಟ್ಕೊಡ್ಬೇಕಾಗಿ ವಾಪಸ್ ಬರಬೇಕಾಗಿ ಬಂತು. ಆದರೆ ಇವಾಗ ಹಂಗಾಗಲ್ಲ, ಇವಾಗ ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ. ಇವಾಗ ಎಲ್ಲರ ಮಾತು ಕೇಳ್ತೇವೆ, ಬಟ್ ನಾವೇನು ಮಾಡ್ಬೇಕು ಅದು ನಾವು ಮಾಡ್ತೀವಿ. ಅದು ಇರೋದು ಇವಾಗಿನ ಪ್ರೆಸೆಂಟ್ ವಾಸ್ತವಿಕತೆ. ಅದನ್ನ ನಾವು ತಗೊಳ್ಳೇಬೇಕಾಗತ್ತೆ. ಕೆಲವೊಂದು ವಿಷಯಗಳನ್ನ ಪೊಲರೈಸ್ ಅಂದರೆ ಪೊಲಿಟಿಕಲೈಸ್ ಮಾಡೋದು ತಪ್ಪಾಗುತ್ತೆ. ಆಗಿನ ಒಂದು ಕಂಡೀಷನ್ಸ್ ಬೇರೆ ಇತ್ತು, ಈಗಿನ ಪ್ರೆಸೆಂಟ್ ಕಂಡೀಷನ್ಸ್ ಡಿಫ್ರೆಂಟ್ಲಿ ಫೇಸ್ ಆಫ್ ಇದೆ ಕಂಪ್ಲೀಟ್ಲಿ. ಆಮೇಲೆ ಈ ಪರಮಾಣು ವಿಚಾರ ಬಂದಾಗ ಇಬ್ರು ಕೂಡ ಸ್ಟ್ರಾಂಗ್ ಇದೀವಿ. ಶಸ್ತ್ರಾಸ್ತ್ರಗಳಲ್ಲಿ ನಾವು ಮುಂದಿರ್ಬೋದು, ಬಟ್ ಅವ್ರು ತಲೆಕೆಟ್ಟು ಯಾವ ಕ್ಷಣದಲ್ಲಿ ಏನು ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ. ಹಂಗಂತ ಭಯ ಅಂತನೂ ಅಲ್ಲ, ಲಾಸ್ಟಿಗೆ ಆರೋಪ ನಮ್ಮ ದೇಶದ ಮೇಲೆ ಬರಬಾರ್ದಲ್ಲ. ಆ ಹಿನ್ನೆಲೆಯಲ್ಲಿ ಏನಾದರೂ ಈ ಬ್ರೇಕಿಗೆ ಒಪ್ಕೊಂಡ್ವಾ, ಈ ಚರ್ಚೆಯೂ ಕೂಡ ಇದೆ. ಓಕೆ, ಪರವಾಗಿಲ್ಲ ಸರ್. ಇನ್ನು ಕುಮಾರಸ್ವಾಮಿ ಸರ್, ಈಗ ನಾನು ಅದನ್ನೇ ಆರಂಭದ ಕ್ವೆಶ್ಚನ್ ಅಗೇನ್ ನಿಮ್ಮನ್ನು ಕೇಳೋದಾದ್ರೆ, ಇವತ್ತು ಏನೇ ನಿರೀಕ್ಷೆ ಮಾಡ್ಬೋದು ಈ ಒಂದು ಮೀಟಿಂಗ್ನಲ್ಲಿ? ನಮ್ಮ ಬೇಡಿಕೆಗಳು ಹೀಗಿಡಬೇಕು ಅಂತ ಒಂದು ಸೇನೆಯಲ್ಲಿ ಸೇವೆ ಸಲ್ಲಿಸಿರುವಂಥವರ ನಿಮ್ಮ ಅಭಿಪ್ರಾಯ ಏನು ಸರ್? ಈ ಮೇಡಮ್ ಅವರೇ, ನಾನು ಹೇಳೋದು ಒಂದೇ ಒಂದು, ಬೊಗಳೋ ನಾಯಿ ಕಚ್ಚಲ್ಲ ಅಂತೀರಿ, ಆಯ್ತಾ? ಅಲ್ಲಿ ಬೊಗಳ್ತಾ ಇದ್ದೇವೆ, ಪಾಕಿಸ್ತಾನವ್ರು ಬೊಗಳ್ತಾರೆ, ಇಲ್ಲ ಬೇರೆಯವ್ರು ಯಾರೋ ಮಧ್ಯಸ್ಥರು ಬಂದು ವಾರ್ ಮಾಡಬೇಡಿ, ಸೀಸ್ ಫೈರ್ ಮಾಡಿ, ಅದು ಇದು ಅಂದಾಗ ಕೇಳಕ್ಕೆ ಹೋಗ್ಬಾರ್ದು. ಒಂದ್ಸು ಕಾಲು ಕೆತ್ಕೊಂಡ್ಬಿಟ್ಟು ಅವ್ರು ಬಂದ್ಬಿಟ್ರು ಅಂದರೆ ವಿ ಶುಡ್ ರಿಟಾಲಿಯೇಟ್ ಮಾಡಬೇಕು, ಹೊಡಿಬೇಕು, ಪ್ರತೀಕಾರ ತೀರಿಸ್ಕೊಬೇಕು. ಎಲ್ಲಿವರೆಗೂ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಯಾರ ಮಾತು ಕೇಳಕ್ಕೆ ಹೋಗ್ಬಾರ್ದು. ಇದು ನನ್ನ ಉದ್ದೇಶ. ಓಕೆ, ಅಂದರೆ ನನ್ನ ಪ್ರಶ್ನೆ ಸರ್, ಕೆಲವೊಂದು ಕಂಡೀಷನ್ಗಳನ್ನು ಇವತ್ತು ಇಡ್ಬೋದು ಅಂತ ಚರ್ಚೆಗಳಾಗ್ತದೆ. ಅಂದರೆ ನಿಮ್ಮಲ್ಲಿರುವಂಥ ಇಷ್ಟು ಉಗ್ರರು ನಮಗೇನು ಬೇಕು, ಯಾರು ಬೇಕೋ ಅವ್ರನ್ನ ಕಳಿಸ್ಕೊಡಿ, ನಮ್ಮ ವಶಕ್ಕೆ ಕಳಿಸಿ ಅಂತಲೋ, ಅಥವಾ POK ಬಿಟ್ಕೊಡಿ ಅಂತಲೋ, ಮತ್ತೊಂದು ನಮಗೊಂದು ಕಂಡೀಷನ್ಗಳನ್ನು ಹಾಕ್ಬೋದು ಅಂತ ಚರ್ಚೆಗಳು ಓಡಾಡ್ತಾ ಇದೆ. ನಿಮ್ಮ ಅಭಿಪ್ರಾಯ ಏನು ಅಂತ? ಈಗ ಹೇಳಿದಾಗೆ ಫಸ್ಟು ನಮಗೆ
ತೊಂದರೆ ಯಾರಿಂದ ಆಗ್ತಾ ಇದೆ ಅದನ್ನ ನಾವು ಹೇಳ್ಬೇಕಂದ್ರೆ ಬೇರ್ಗೆ ಹೋಗ್ಬೇಕಾಗತ್ತೆ. ಯಾಕೆಂತ ಹೇಳಿದ್ರೆ ನಮ್ಮ ಭಾರತ ದೇಶಕ್ಕೆ ಇದುವರೆಗೂ ತೊಂದರೆ ಆಗ್ತಾ ಇರೋದು ಉಗ್ರವಾದಿಗಳಿಂದ. ಆ ಥರ ತುಂಬಾ ಆತಂಕವಾದಿಗಳ ಆಕಾಗಳು ಅಂತ ಹೇಳಿದ್ರೆ ದೊಡ್ಡವರುಗಳು ಎಷ್ಟು ಜನ ಇದ್ದಾರೋ ಅಷ್ಟು ಜನನ ನಮ್ಮ ದೇಶಕ್ಕೆ ಒಪ್ಪಿಸಿ ಅಂತ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ದೇಶದಲ್ಲೇ ಅವ್ರನ್ನ ಸದೆ ಬಡ್ದು ಸುಮ್ಮನೆ ಹಾಕ್ಸಿ ಅಂತ ಒಂದು ಕಂಡೀಷನ್ ಬರ್ಬೋದು. ಇನ್ನೊಂದು ಹೇಳಿದ್ರೆ ನಮ್ಮ ಸರ್ಕಾರ ಮೊದಲಿನಿಂದಲೂ ನಮ್ಮ ದೇಶದ ಕಿರೀಟ ಅಂತ ನಾವು ಏನ್ ಹೇಳ್ತೀವೋ ಆ ಕಿರೀಟ ನಮ್ಮ ಭಾರತ ದೇಶದ ಮುಕುಟ ಅಂದ್ರೆ POKನ ಯಾವುದೇ ಕಾರಣಕ್ಕೂ ನಮ್ಮ ವಶಕ್ಕೆ ನೀವು ಕೊಡಿ ಅಂತ ಹೇಳುವಂತ ಪರಿಸ್ಥಿತಿನೂ ಖಂಡಿತವಾಗ್ಲೂ ಬರುತ್ತೆ. ಜೊತೆಗೆ ಮುಂದಿನ ದಿನಗಳಲ್ಲಿ ನಮ್ಮ ದೇಶದ ಆಂತರಿಕದಲ್ಲಿ ಯಾವುದೇ ಕಾರಣಕ್ಕೂ ಆತಂಕವಾದಿಗಳು ಯಾವುದೇ ಕಾರಣಕ್ಕೂ ತಲೆ ಎತ್ತಬಾರ್ದು. ಅದಕ್ಕೆ ನೀವು ಏನೇನೋ ನೀವು ಸ್ಟೆಪ್ಗಳನ್ನ ಎತ್ತಬೇಕೋ ನೀವು ಪಾಕಿಸ್ತಾನದಲ್ಲಿ ನೀವು ಈ ಸ್ಟೆಪ್ಗಳನ್ನ ಎತ್ತಬೇಕು. ಇಲ್ಲ ನಿಮ್ಮ ಕೈಯಲ್ಲಿ ಸಾಧ್ಯ ಆಗಿಲ್ಲ ಅಂದ್ರೆ ಅಲ್ಲಿ ಎಲ್ಲೆಲ್ಲಿ ಆತಂಕವಾದಿಗಳ ಗ್ರೂಪ್ಗಳು ಇದೆಯೋ ಅದನ್ನ ನಮ್ಮ ಇಂಡಿಯಾಗೆ ಒಪ್ಪಿಸ್ಕೊಡಿ, ನಾವು ಅದನ್ನ ಸದೆ ಬಡ್ದು ಅಲ್ಲಿ ಮುಗಿಸ್ತೀವಿ ಅನ್ನುವಂಥ ಷರತ್ತುಗಳನ್ನ ಏರಿಸ್ಬೋದು. ಆರ್ಥಿಕವಾಗಿ ತಗೋಬೇಕು ಅಂತ ಹೇಳಿದ್ರೆ ಈಗ ಅಮೆರಿಕದವ್ರು ಯಾಕೆ ಮಧ್ಯಸ್ಥಿಕೆ ಇವಾಗ ತಗೊಂಡಿದ್ದಾರೋ ಇದು ಜಸ್ಟ್ ನಮ್ಮವ್ರು ಹೇಗೆ ಅಂತ ಹೇಳಿದ್ರೆ ನಾವು ಅದಕ್ಕೆ ಯಾವುದೇ ಅಮೆರಿಕ ಆಗಲಿ ಯಾವುದೇ ಕಂಟ್ರಿಗಾಗಲಿ ನಾವು ತಲೆ ಬಗ್ಗಿಲ್ಲ. ಏನಂತ ಹೇಳಿದ್ರೆ ಇದು ಒಂದು ಸದಾವಕಾಶ ಅಂತ ಹೇಳ್ಬೋದು. ಯಾಕಂದ್ರೆ ವಿಶ್ವ ಪೂರ್ತಿ ನಮ್ಮ ದೇಶನ ನೋಡ್ತಾ ಇದೆ. ನಮ್ಮ ದೇಶ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಸನಾತನ ಧರ್ಮದಿಂದ ಕೂಡಿರ್ತಕ್ಕಂಥ ದೇಶ ಇದು. ನಾವು ನಿಜವಾಗ್ಲೂ ಅಮಾಯಕರನ್ನ ನಾವು ಹೊಡೆಯಕ್ಕೋಸ್ಕರ ಈ ಯುದ್ಧನ ಸಾರಿಲ್ಲ. ಯುದ್ಧದ ನೀತಿನೇ ಅದನ್ನಲ್ವಾ, ನಾಗರಿಕರನ್ನ ಗುರಿ ಆಗಿಸಬಾರ್ದು, ಅದೊಂದು ಯುದ್ಧದ ನೀತಿ. ಬಟ್ ಅವ್ರುಗಳದನ್ನ ಸೇಫ್ ಶೀಲ್ಡ್ ಆಗಿ ಬಳಸ್ಕೊಳ್ತಾರೆ. ಕೈಲಾಗ್ದವ್ರು ಮಾಡುವಂತ ಕೆಲಸವೇ ಅದು. ಬಟ್ ನಾವೇನು ಅಂತ ಪ್ರೂವ್ ಮಾಡಿದೀವಿ ಇಲ್ಲಿ ತನಕ. ಒಬ್ಬ ನಾಗರಿಕರು ಹೋದ್ರು ಅಲ್ಲಿ ನಾವು ಟಾರ್ಗೆಟ್ ಮಾಡಿದ್ವಿ ಅಂತ ತೋರಿಸ್ಬಿಡ್ಲಿ. ಈಗ ಮೊನ್ನೆ ನಡೆದ ಆಪರೇಷನ್ ಸಿಂಧೂರದಲ್ಲಿ ಅವರು ಇದೇ ರೀತಿ ನೀವು ಹೇಳ್ದಂಗೆ ಅವರು ಏನ್ ಮಾಡ್ತಾರೆ ಅಂದ್ರೆ ಈ ತರ ಟಾರ್ಗೆಟ್ ಆಗೋ ಸಮಯದಲ್ಲಿ ಮಸ್ಜಿದಿಗಳಲ್ಲಿ ಹೋಗಿ ಬಚ್ಚಿಕೊಳ್ಳೋದಿರ್ಬೋದು, ಸ್ಕೂಲ್ಗಳಿಗೆ ಬಚ್ಚಿಕೊಳ್ಳೋದಿರೋದು, ಹಾಸ್ಪಿಟಲ್ಗಳಲ್ಲಿ ಅಲ್ಲೋಗಿ ತನ್ನನ್ನು ಶರಣಾಗಿಸ್ಕೊಂಡು ಅಲ್ಲಿ ಯಾರಿಗೂ ಕಾಣ್ದಂಗೆ ಇರೋದು. ಅದಕ್ಕೋಸ್ಕರ ನಮ್ಮ ದೇಶ ಏನ್ ಮಾಡ್ತಾ ಇದೆ ಅದನ್ನೇ ಗುರಿ ಹಾಕಿಸಿ ಫಸ್ಟ್ ಧ್ವಂಸ ಮಾಡೋಂಥ ಕಾರ್ಯಗಳು ಮಾಡ್ತಾ ಇದೆ. ಜೊತೆಗೆ ಇವಾಗ ನಮ್ಮ ದೇಶದ ಹೇಗಿದೆ ಅಂತ ಹೇಳಿದ್ರೆ ಇವಾಗ ಆಗಿರ್ತಕ್ಕಂಥ ಮಿಸೈಲ್ಗಳು ಏನೇನು ಅವ್ರ ಮೇಲೆ ಪ್ರಹಾರ ಮಾಡಿದೆಯೋ ನಾನು ಹೇಳ್ದಂಗೆ ತುಂಬ ಚಿಕ್ಕದನ್ನ ಪ್ರಹಾರ ಮಾಡಿರೋದು. ಯುದ್ಧ ಅನ್ನೋದು ತುಂಬ ದೊಡ್ಡದಿದೆ ಅಂತ ನಮ್ಮ ಹತ್ರ ಬ್ರಹ್ಮೋಸ್ ಇರ್ಬೋದು, ಆಕಾಶ್ ಮಿಸೈಲ್ ಇರ್ಬೋದು, ಅಗ್ನಿ ಮಿಸೈಲ್ ಇರ್ಬೋದು, ಪೃಥ್ವಿ ಇರ್ಬೋದು, ಇದೆಲ್ಲ ತಡ್ಕೊಳ್ಳೋ ಶಕ್ತಿ ಪಾಕಿಸ್ತಾನಲ್ಲಿ ಇಲ್ಲ ಅಂತ ನನಗೆ ಖಂಡಿತವಾಗ್ಲೂ ಗೊತ್ತು. ಇದು ನಿರ್ಣಾಮ ಆಗುತ್ತೆ. ಆದರೆ ನಮ್ಮ ದೇಶನೂ ಹಲವಾರು ಬಾರಿ ಆಲೋಚನೆ ಮಾಡುತ್ತೆ. ಯಾಕಂದ್ರೆ ನಾವು 10 ಮಿಸೈಲ್ಗಳನ್ನ 10 ಪರಮಾಣು ಬಾಂಬ್ಗಳನ್ನ ಅವ್ರ ಮೇಲೆ ಇರಿಸಿದ್ರೆ ಅವ್ರು ಹಾಕಿದ್ರು ನಮ್ಮ ದೇಶದ ನಾಗರಿಕರಿಗೂ ತೊಂದರೆ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಇದು ಯುದ್ಧ ವಿರಾಮನ ಕೊಟ್ಟಿರ್ಬೋದು. ಜೊತೆಗೆ ಇದನ್ನ ಯುದ್ಧ ಅಂತೂ ಖಂಡಿತವಾಗ್ಲೂ ಇದು ವಿರಾಮ ಅಲ್ಲ, ಇದು ಆರಂಭ ಅಂತ ನಾನು ಹೇಳ್ತೀನಿ. ಓಕೆ, ನಂದು ಇನ್ನೊಂದು ಕುತೂಹಲದ ಪ್ರಶ್ನೆ. ಇವತ್ತು ಕದನ ವಿರಾಮದ ಅಂದ್ರೆ ಇವತ್ತು ಮೀಟಿಂಗ್ ಆದ ನಂತರ ಮುಂದಕ್ಕೇನು ಅನ್ನುವಂಥದ್ದು ಗೊತ್ತಾಗುತ್ತೆ. ನಿಮ್ಮ ಅಭಿಪ್ರಾಯಗಳು, ಫುಲ್ ಸ್ಕೇಲ್ ಯುದ್ಧ ಆದ್ರೆ ಹೇಗಿರುತ್ತೆ? ಆಗತ್ತಾ ಅಥವಾ ಇಲ್ವಾ? ಆಗತ್ತೆ ಅನ್ನೋದಾದ್ರೆ ಯಾವ ಒಂದು ಸ್ಕೇಲಲ್ಲಿ ಅಥವಾ ಯಾವ ಅಂಶಗಳನ್ನು ಗಮನಕ್ಕೆ ತಗೋಬೇಕು ನಾವು? ಆಗಲ್ಲ ಅನ್ನೋದಾದ್ರೆ ಯಾವ ಅಂಶಗಳಿಂದ ಆಗಲ್ಲ ಅಂತ ಅನ್ಕೊಳ್ಬೋದು ನಾವು? ಅಗೇನ್ ಮಧ್ಯಪ್ರವೇಶಕ್ಕೆ ಯಾವುದಾದ್ರೂ ದೇಶಗಳು ಬರುತ್ತಾ? ಫುಲ್ ಸ್ಕೇಲ್ ಯುದ್ಧ ಹೇಗಿರುತ್ತೆ? ಈ ಜನರೇಷನ್ ಅವ್ರು ಯಾರು ನೋಡಿಲ್ಲ ನಾವು ಯುದ್ಧವನ್ನ. ಅಲ್ಲ, ಇದು ಆಗುತ್ತೆ, ಪಕ್ಕ ಆಗುತ್ತೆ. ಯಾಕಂದರೆ ನಮ್ಮ ಅಲ್ಲಿರುವಂಥ ಲೀಡರ್ ಯಾರು ನಮ್ಮ ಮೋದಿ ಅವರಿದ್ದಾರೆ, ಮೋದಿ ಅಂಡ್ ಟೀಮ್, ಅವರು ಪಕ್ಕ ಬಿಡಲ್ಲ, ಯಾರಿಗೂ ಬಗ್ಗಲ್ಲ, ಅವರು ಪಕ್ಕ ಮಾಡ್ತಾರೆ. ಆದರೆ ಮಾಡಬೇಕು, ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಒಂದು ಸಲ ನಾವು ಅವ್ರಿಗೆ ಬುದ್ಧಿ ಕಲಿಸ್ಬಿಟ್ರೆ ನೆಕ್ಸ್ಟು ಈ ಸಮಸ್ಯೆ ಬರಲ್ಲ. ಪಾಕಿಸ್ತಾನ ಒಂದೇ ಸಲ ಧೂಳಿಪೀಠ ಮಾಡಿಬಿಟ್ಟು ಮತ್ತೆ ಏನಿದ್ರು ಮೊದಲು ಮಾಡೋದು. ಇವರೆಲ್ಲ ಮಧ್ಯಸ್ಥಿಕೆಗಳು ಬಂದು ಅದೇನು ಹೇಳ್ದಂಗೆ ಬಿಟ್ಬಿಡಿ ಮಾಡಬೇಡಿ ಅಂತೆಲ್ಲ ಅಮೇರಿಕ ಎಲ್ಲ ಬರ್ತಾರೆ. ಅವ್ರಿಗೇನಂದರೆ ಅವ್ರದ್ದು ಇದನ್ನು ತೀರ್ಸ್ಕೊಳಕ್ಕೆ, ಅವ್ರ ಬೇಳೆ ಬೇಯಿಸ್ಕೊಳಕ್ಕೆ ಅವರು ಮನಿ ಮೈಂಡೆಡ್. ಸ್ವಲ್ಪ ವಾರ್ಗಳು ಆಗ್ತಾಯಿತ್ತು ಅಂದರೆ ಜಾಸ್ತಿ ಅವರ ಆಮ್ನೇಷನ್ಸ್ ಎಲ್ಲ ಆರ್ಮ್ಸ್ ಆ್ಯಂಡ್ ಆಮ್ನೇಷನ್ಸು ಎಲ್ಲ ಸೇಲ್ಗಳಾಗುತ್ತೆ ಅಂತ. ಅದಕ್ಕೋಸ್ಕರ ಪ್ರಪಂಚದಲ್ಲಿ ಯಾವ್ಯಾವ ಕಂಟ್ರಿ ಒಳಗೆ ಈ ಥರ ಯುದ್ಧಗಳೆಲ್ಲ ಆಗುತ್ತೆ ಅಂದರೆ ಅಮೇರಿಕ ಏನಕ್ಕೆ ಬೆಳೀತಾ ಇದೆ ಅವರ ಆರ್ಥಿಕ ಪರಿಸ್ಥಿತಿ ಒಳಗೆ ಅಂದರೆ ಈ ಥರ ಮನಿ ಮೈಂಡೆಡ್ ಕೆಲಸ ಮಾಡ್ತಾರೆ. ಮಧ್ಯಸ್ಥಿಕೆ, ಮೀಡಿಯೇಟರ್ ಕೆಲಸ ಮಾಡೋದು, ಬೇಕೋ ಬೇಳೆಯನ್ನ ಬೇಯಿಸ್ಕೊಳ್ಳೋದು. ಹೌದೌದು. ಟ್ಯಾಕ್ಸ್ ವಿಚಾರದಲ್ಲೂ ನಾವು ಅವ್ರಿಗೇನು ಉತ್ತರ ಕೊಡ್ಲಿಲ್ಲ. ಅವ್ರು ಏನ್ ಮಾಡಿದ್ರು ಒಂದು ತಡ್ಕೊಂಡು ತಾಳ್ಮೆಯಿಂದಲೇ ಬಂದ್ವಿ. ಬಟ್ ಅವರಿಂದ ನಮಗೆ ಸಿಗ್ತಾ ಇರೋದೇನು ಅದಕ್ಕೆ ಹೇಳಿದ್ದು, ಶತ್ರುತ್ವಕ್ಕಿಂತ ಮಿತ್ರತ್ವವೇ ನಮಗೆ ಒಂದು ಪ್ರಾಬ್ಲಮ್ ಅನ್ನ ತರ್ತಾ ಇದೆಯಾ ಅಂತ. ಮಗನೂ ಗಿಲ್ತಾರೆ, ತೊಟ್ಲು ತೂಗ್ತಾರೆ. ಎಸ್, ಅದೇ ಕೆಲಸ. ಎಸ್ ಸರ್. ಈಗ ನೀವು ಕೇಳಿದ್ರೆ ಏನು ಕಂಡೀಷನ್ಸ್ ಆಗ್ಬೋದು? ಹೌದು. ಫಸ್ಟ್ ಕಂಡೀಷನ್ಸ್ ನಮ್ಮ
DGM ಅವ್ರದ್ದು ಏನಿರ್ತದೆ ಅಂದರೆ ಡೆಕೋರೇಟೆಡ್ ಏನು ನಮ್ಮವ್ರು ಡೆಕೋರೇಟೆಡ್ ಟೆರರಿಸ್ಟ್ ಅಂತ ಏನು ಲೀಸ್ಟ್ ಔಟ್ ಮಾಡಿದ್ರೆ UN ಒಳಗಡೆ ಅವ್ರನ್ನೆಲ್ಲ ನಮಗೆ ಹ್ಯಾಂಡ್ ಓವರ್ ಮಾಡಿ ವಶಕ್ಕೆ ಕೊಡಿ. 100% ಇದ್ದೇ ಇರ್ತದೆ. ಇದಿಲ್ದಲೆ ಇದು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಕಂಡೀಷನ್ಸು, ಇದಿರುತ್ತೆ ಅಂತ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಕಂಡೀಷನ್ಸು. ಸೆಕೆಂಡ್ ಬಂದ್ಬಿಟ್ಟು ಏನು ನಮ್ಮ POK ಇದೆ ಅದು ನಮಗೆ ಆಟೋಮೆಟ್ಲಿ ಬಿಟ್ಕೊಡಿ ಅಂತೇಳಿ ಸೆಕೆಂಡ್ ಕಂಡೀಷನ್ಸು. ಮೂರನೇ ಕಂಡೀಷನ್ಸ್ ಬಂದ್ಬಿಟ್ಟು ನಿಮಗೆ ಬಲ್ಚಿಸ್ತಾನ್ ಏನಿದೆಯಲ್ಲ ಫ್ರೀ ನೇಷನ್ ಮಾಡಿ ಅದನ್ನ. ಫ್ರೀ ನೇಷನ್ ಮಾಡಿ ಅಂತ ಹೇಳ್ಬಿಟ್ಟು. ಬಾಕಿ ಸಣ್ಣ ಪುಟ್ಟ ಬೇರೆ ಕಂಡೀಷನ್ಸ್ ಇರ್ಬೋದು. ದೀಸ್ ಆರ್ ದ ಮೇಜರ್ ಕಂಡೀಷನ್ಸ್. ಓಕೆ, ಈ ಮೂರನ್ನ ನಾವು ಗಣನೆಗೆ Major ಆಗಿ ಅವ್ರು ನಮಗೆ ತಗೋಬಹುದು. ಬೇಕಾಗಿರೋ ಮೋಸ್ಟ್ ವಾಂಟೆಡ್ ಉಗ್ರರನ್ನ ನಮ್ಮ ವಶಕ್ಕೆ ನಮಗೆ ಕೊಡಿ. ಅಲ್ಲ, ಇದು ನನ್ನ ಒಂದು ಪ್ರಿಡಿಕ್ಷನ್ ಅಷ್ಟೇ. ಯಾಕೆಂದ್ರೆ ಅವ್ರು ನಮ್ಗಿಂತ ದೇಶ ನಡೆಸೋರಲ್ಲಿ ಏನೇನು ಅವರಲ್ಲಿ ಯೋಚನೆಗಳಿದೆ ಅಂತ ಪರಿಣಿತರಿರ್ತಾರೆ, definitely. ಅವ್ರು ನಾವು ಹೇಳಲಿಕ್ಕೆ ಆಗಲ್ಲ. Yes. ಯಾಕೆಂದ್ರೆ ಅವರ ಒಂದು ಥಿಂಕಿಂಗ್ ನಮ್ಮ ಥಿಂಕಿಂಗ್ ಎಲ್ಲ ಬಹಳ ಡಿಫ್ರೆನ್ಸ್ ವ್ಯತ್ಯಾಸಗಳಿರ್ತವೆ. ಬಟ್ ಮೇಜರ್ ಆಗಿ ಹೇಳ್ಬೇಕಂದ್ರೆ ಈ ಒಂದು ಮೂರು ಇದ್ದೇ ಇರ್ತದೆ ಅಂತ ನನ್ನ ಅನಿಸಿಕೆ.